ಲೋಕಸಭೆಗೆ ಜಗದೀಶ್ ಶೆಟ್ಟರ್ ಸ್ಪರ್ಧಿಸೋದು ಫೇಕ್ಸ್. ಯಾವ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಗೊತ್ತಾ? ಮಾಜಿ ಸಿಎಂ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕ್ಷಿಪ್ರ ಬೆಳವಣಿಗೆಯಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರಳಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿತು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜಗದೀಶ್ ಶೆಟ್ಟರ್ ಅವರು ತಮ್ಮ ಸ್ವಂತ ಪಕ್ಷಕ್ಕೆ ಮರಳಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ರು. ಹಾಗಾದರೆ ಜಗದೀಶ್ ಶೆಟ್ಟರ್ ಏನು ಮಾಡ್ತಾರೆ ಈ ಸಲ? ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರಾ? ಸದ್ಯ ಬರ್ತಿರೋ ಮಾಹಿತಿ ಪ್ರಕಾರ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವ್ರನ್ನ ಕಣಕ್ಕಿಳಿಸಬೇಕು. ಅದೇ ಕಾರಣಕ್ಕಾಗಿ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರು ಈ ಒಂದು ಆಪರೇಷನನ್ನು ಮಾಡಿದ್ರು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಜಗದೀಶ್ ಶೆಟ್ಟರ್ ಸ್ವಇಚ್ಛೆಯಿಂದ ಬಿಜೆಪಿಗೆ ಮರಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನು ಇರಿಸೋಕೆ ಬಿಜೆಪಿಗರು ಬಿಡ್ತಾ ಇರಲಿಲ್ಲ. ಓದಲ್ಲಿ ಬಂದಲ್ಲಿ ಅಣ್ಣ ಅಲ್ಲೇನು ಮಾಡ್ತೀರಾ ಬಂದ್ಬಿಡಿ, ಅಣ್ಣ ನಿಮ್ಗೆ ಅದು ಸೂಟ್ ಆಗಲ್ಲ ಬಂದ್ಬಿಡಿ, ಅಣ್ಣ ಅವ್ರು ಹಿಂದೂಗಳನ್ನು ಕಡೆಗಣಿಸ್ತಾರೆ, ನೀವು ಅಲ್ಲಿ ಇರಬೇಡಿ ಶೆಟ್ಟರ್ ಅವರೇ, ಜಗದೀಶ್ ಶೆಟ್ಟರ್ ಅವರೇ ಅವರು ಕಂಪ್ಲೀಟ್ ಅಲ್ಪಸಂಖ್ಯಾತರ ಓಲೈಸ್ಕೊಳ್ಳೋ ಪಕ್ಷ, ಅದು ಹಿಂದೂಗಳಿಗೆ ಅವಮಾನ ಆಗುತ್ತೆ, ನೀವಿಲ್ಲಿ ಬಂದ್ಬಿಡಿ ಅಂತ ಅವ್ರ ಮೈಂಡ ವಾಶ್ ಮಾಡಿಬಿಟ್ರು. ಆದರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಮುಂಚೆ ಇವೆಲ್ಲವನ್ನು ಯೋಚನೆ ಮಾಡಬೇಕಾಗಿತ್ತು. ಈಗ ಅವರು ಬಂದಿದ್ದು ಆಯಿತು, ಹೋಗಿದ್ದು ಆಯಿತು. ಆಯಾರಾಮ್ ಗಯಾರಾಮ್, ಬಂದ ಪುಟ್ಟ ಹೋದ ಪುಟ್ಟ. ಹಾಗಾದರೆ ಜಗದೀಶ್ ಶೆಟ್ಟರ್ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಜನ ಸ್ವೀಕರಿಸ್ತಾರಾ? ಕೇವಲ ಅಧಿಕಾರಕ್ಕಾಗಿ ಜಗದೀಶ್ ಶೆಟ್ಟರ್ ಇಂತಹ ರಾಜಕೀಯವನ್ನು ಈ ಸಂದರ್ಭದಲ್ಲಿ ಮಾಡೋ ಅವಶ್ಯಕತೆ ಇದೆಯಾ? ರಾಜಕೀಯದ ಸಂಧ್ಯಾಕಾಲದಲ್ಲಿ, ರಾಜಕೀಯದ ಇಳಿವಯಸ್ಸಿನಲ್ಲಿ ಬಿಜೆಪಿಗೆ ಮರಳೋ ಮೂಲಕ ರಾಜಕೀಯವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಜಗದೀಶ್ ಶೆಟ್ಟರ್ ಅಂತ ದಿನೇಶ್ ಗುಂಡೂರಾವ್ ಅವರು ಟೀಕಿಸಿದ್ರು. ಹೋಗಿದೆ ಒಳ್ಳೇದಾಯ್ತಾ ಮನುಷ್ಯ, ಇಲ್ಲಿದ್ದಿರು ನಮಗೆ ತಲೆನೋವು ಅಂತ ಸಂತೋಷ್ ಲಾಡ್ ಅವರು ವ್ಯಂಗ್ಯ ಆಡಿದ್ರು. ಜಗದೀಶ್ ಶೆಟ್ಟರ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು DK ಶಿವಕುಮಾರ್ ಅವ್ರಿಗೆ ಪಾಠ ಹೇಳಿದ್ರು. ಇನ್ಮೇಲೆ ಯಾರು ಪಕ್ಷಕ್ಕೆ ಬರ್ತಾರೆ ಅನ್ನೋ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಕೊಳ್ಳಿ, ನಮಗೆ ಅವಮಾನ ಮಾಡೋಂಥವ್ರನ್ನ ಕರೆಸ್ಕೋಬೇಡಿ ಅಂತ ಪಾಠ ಹೇಳೋಂಗಾಯ್ತು. ಇವೆಲ್ಲದರ ನಡುವೆ ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧಿಸಬೇಕು ಅಂತ ವಿಜಯೇಂದ್ರ ಮತ್ತು BS ಯಡಿಯೂರಪ್ಪ ಅವ್ರು ಕರ್ಕೊಬಂದವ್ರೆ. ಅದಕ್ಕೆ ಕಾರಣ ಜಗದೀಶ್ ಶೆಟ್ಟರ್ ಅವರ ಸಂಬಂಧಿ ಅಂದರೆ ಬೀಗರು ಮಂಗಳಾ ಸುರೇಶ್ ಅಂಗಡಿಯವರು, ಅಲ್ಲಿ ಹಾಲಿ ಸಂಸದರು. ಸುರೇಶ್ ಅಂಗಡಿಯವರ ಹಠಾತ್ ನಿಧನದಿಂದಾಗಿ ನಡೆದಂಥ ಬೈ ಎಲೆಕ್ಷನ್ನಲ್ಲಿ ಮಂಗಳಾ ಸುರೇಶ್ ಅಂಗಡಿಯವರಿಗೆ ಕಣಕ್ಕಿಳಿಸಲಾಗಿತ್ತು. ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಅಲ್ಪ ಮತಗಳ ಅಂತರದಲ್ಲಿ ಅವರು ಗೆಲುವನ್ನು ದಾಖಲಿಸಿದರು. ಗೆದ್ದಿದ್ದಷ್ಟೇ, ಹೆಸರಿಗಷ್ಟೇ MP. ಆ ನಂತರದಲ್ಲಿ ಅವರು ಕ್ಷೇತ್ರದಲ್ಲೇ ಆ್ಯಕ್ಟಿವ್ ಆಗಿ ಇಲ್ಲ. ಮಂಗಳಾ ಸುರೇಶ್ ಅಂಗಡಿಯವರು ಮತ್ತೆ ಚುನಾವಣೆಗೆ ನಿಲ್ಲೋ ಇರಾದೆಯಲ್ಲಿ ಇಲ್ಲ. ಹೀಗಾಗಿ ತಮ್ಮ ಸಂಬಂಧಿಯಾಗಿರುವಂಥ ಜಗದೀಶ್ ಶೆಟ್ಟರ್ ಅವ್ರನ್ನ ಕಣಕ್ಕಿಳಿಸಿದ್ರೆ ಸುರೇಶ್ ಅಂಗಡಿಯವರ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಲೋಕಸಭಾ ಚುನಾವಣೆಗೆ ಸೂಕ್ತವಾದ ಅಭ್ಯರ್ಥಿ. ಅಲ್ಲದೆ BJP ಮತಗಳು ಅಲ್ಲಿ ಹೆಚ್ಚಾಗಿವೆ. ಮಂಗಳಾ ಸುರೇಶ್ ಅಂಗಡಿಯವರಿಗೆ ಒಂದಷ್ಟು ವಿರೋಧಗಳಿವೆ. ಆದರೆ ಜಗದೀಶ್ ಶೆಟ್ಟರ್ ಅವರು ಆ ಸ್ಥಾನಕ್ಕೆ ಹೋಗಿ ನಿಂತ್ಕೊಂಡ್ರೆ ಜನ ಜಗದೀಶ್ ಶೆಟ್ಟರ್ ಅವರ ಪರ ಜೈಕಾರ ಹಾಕ್ತಾರೆ. ಹೀಗಾಗಿ ಬೆಳಗಾವಿಯ ಒಂದು ಸೀಟನ್ನು ಮತ್ತೆ ಉಳಿಸ್ಕೋಬೋದು. ಇದು ಲೆಕ್ಕಾಚಾರ BJP ನಾಯಕರದು, ರಾಜ್ಯ BJP ನಾಯಕರದು. ಹುಬ್ಬಳ್ಳಿ ಧಾರವಾಡದಲ್ಲಿ ಪಾಲಿಟಿಕ್ಸ್ ಮಾಡ್ತೀವಿ ಅಂದರೆ ಪ್ರಹ್ಲಾದ್ ಜೋಶಿ, ಮಹೇಶ್ ಟೆಂಕಿನಕಾಯಿಂದ ಹಿಡಿದು ಎಲ್ಲ ವಿರೋಧಿಸ್ತಾರೆ. ಬೇರೆ ಕಡೆ ಜಗದೀಶ್ ಶೆಟ್ಟರ್ ಅವ್ರನ್ನ ಅಷ್ಟಾಗಿ ಒಪ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಹೀಗಾಗಿ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿಯವರ ಮತಗಳು ಒಂದು ಕಡೆ, BJPಯ ಮತಗಳು ಮತ್ತೊಂದು ಕಡೆ. ಇವೆರಡು ಆಬ್ವಿಯಸ್ಲಿ BJPಗೆ ಬರಬೇಕು, ಸುರೇಶ್ ಅಂಗಡಿಯವ್ರದ್ದು ಸುರೇಶ್ ಅಂಗಡಿಗೆ ಬರಬೇಕು. ಆ ಎರಡೂ ಮತಗಳು ಈಗ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಟ್ರಾನ್ಸ್ಫರ್ ಆಗುತ್ತೆ. ತಕ್ಕಡಿಯಲ್ಲಿ ಮಂಗಳಾ ಸುರೇಶ್ ಅಂಗಡಿ ಮತ್ತು ಜಗದೀಶ್ ಶೆಟ್ಟರ್ ಅಂತ ಹೇಳಿದಾಗ ಜಗದೀಶ್ ಶೆಟ್ಟರ್ ಒಂಚೂರು ತೂಕದಲ್ಲಿ ಮೇಲೆ ಬರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರನ್ನ BJP ಕರ್ಕೊಳ್ಳಲಾಗಿದೆ. ಅಲ್ಲದೆ ಒಂದಷ್ಟು ಪ್ರಾಮಿಸನ್ನು ಮಾಡಿದ್ದಾರೆ. ಆ ಪ್ರಾಮಿಸ್ಗಳಲ್ಲಿ ಬೆಳಗಾವಿ ಟಿಕೆಟ್ ಕೂಡ ಒಂದು ಅನ್ನೋ ಮಾತುಗಳು ಕೇಳಿಬರ್ತದೆ. ವೀಕ್ಷಕರ, ನಿಮ್ಮ ಪ್ರಕಾರ ಜನ ಜಗದೀಶ್ ಶೆಟ್ಟರ್ ಅವ್ರನ್ನ ಗೆಲ್ಲಿಸ್ತಾರ? ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಬೆಳಗಾವಿ ಅವರಿಗೆ ಸೂಕ್ತವಾದ ಲೋಕಸಭಾ ಕ್ಷೇತ್ರನ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.